ವೀಕ್ಷಕರೇ, ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಮರದ ಬೇರನ್ನು ಒಮ್ಮೆ ಕಟ್ಟಿದರೆ ಸಾಕು. ಹಣದ ದೇವತೆ ಮಹಾಲಕ್ಷ್ಮಿ ತಾಯಿ ಸಮೇತ ಮುಕ್ಕೋಟಿ ದೇವತೆಗಳ ರಕ್ಷಣೆ ನಿಮಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಆ ಕ್ಷಣದಿಂದ ಅಪಾರ ಧನಾಗಮನ ಪ್ರಾರಂಭವಾಗುತ್ತದೆ. ಒಮ್ಮೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಈ ಮರದ ಬೇರನ್ನು ಕಟ್ಟಿದರೆ ಸಾಕು. ಬೇರಿನ ಕೆಳಗಡೆ ಕುಟುಂಬದ ಎಲ್ಲ ಸದಸ್ಯರು ತಿರುಗಾಡುತ್ತಂತೆಯೇ ಅವರ ಎಲ್ಲ ಕಷ್ಟ ನಷ್ಟಗಳು ದೂರವಾಗುತ್ತದೆ. ಅವರು ಬಯಸಿದಂಥ ಅದೃಷ್ಟ, ಶ್ರೀಮಂತಿಕೆ ಅವರ ಕಡೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಬರುತ್ತಾ ಇರುವ ಸಂಕಷ್ಟ, ಕಷ್ಟ, ನೋವು ದೂರ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಎಲ್ಲ ರೀತಿಯ ಸಂಕಷ್ಟಗಳಿಂದ, ದುಃಖಗಳಿಂದ, ಸಮಸ್ಯೆಗಳಿಂದ, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲು ಈ ಮರದ ಬೇರನ್ನು ನೀವು ಕಟ್ಟಲೇಬೇಕು. ಈ ಬೇರನ್ನು ಒಮ್ಮೆ ಕಟ್ಟಿದರೆ ಸಾಕು. ನಂತರ ಗ್ರಹಣದ ಸಂದರ್ಭದಲ್ಲಿ ಮಾತ್ರ ಬದಲಾಯಿಸಬೇಕು. ಗ್ರಹಣ ಬಂದಿಲ್ಲವಾದರೆ 365 ದಿನಗಳವರೆಗೆ ಈ ಬೇರು ನಿಮ್ಮ ಮನೆಗೆ ಸಂಪೂರ್ಣ ರಕ್ಷಣೆಯನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ಬೇರಿನ ಕೆಳಗಡೆ ತಿರುಗುವ ಎಲ್ಲ ಸದಸ್ಯರ ಕಷ್ಟಗಳನ್ನು ನಿವಾರಿಸುತ್ತದೆ ಮತ್ತು ಆ ಮನೆಗೆ ಅಪಾರ ಧನಾಗಮನ ಆಗಲು ಪ್ರಾರಂಭವಾಗುತ್ತದೆ. ಮನೆಯಲ್ಲಿ ಗ್ರಹಚಾರ ದೋಷ, ವಾಸ್ತುದೋಷ ಇದ್ದರೆ ದೂರವಾಗುತ್ತದೆ. ಮನೆಯಲ್ಲಿರುವ ನೆಗೆಟಿವಿಟಿ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನು ಇದು ದೂರ ಮಾಡುತ್ತದೆ. ಪಾಸಿಟಿವ್ ಎನರ್ಜಿಯನ್ನು ಮನೆಯ ಕಡೆ ಎಳೆಯುತ್ತದೆ. ಹೀಗಾಗಿ ಒಮ್ಮೆ ಈ ಮರದ ಬೇರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಮೇಲೆ ಕಟ್ಟಿದರೆ ಸಾಕು. ಆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ಕುಟುಂಬ ಸದಸ್ಯರು ಎಲ್ಲರೂ ನೆಮ್ಮದಿಯಿಂದ ಖುಷಿಯಾಗಿ ಬದುಕಲು ಸಾಧ್ಯವಾಗುತ್ತದೆ. ಅವರ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತದೆ. ಈಗಿನ ದಿನಗಳಲ್ಲಿ ಅನೇಕ ಮಂದಿ ಅನೇಕ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಎಲ್ಲರನ್ನ ಕಾಡುತ್ತಿದೆ. ಎಷ್ಟು ಕಷ್ಟಪಟ್ಟು ದುಡಿಮೆ ಮಾಡಿದರೂ ಕೂಡ ದುಡಿದ ದುಡ್ಡು ಖರ್ಚಾಗಿ ಹೋಗುತ್ತಿದೆ. ದಿನದಿಂದ ದಿನಕ್ಕೆ ಅಚಾನಕ್ಕಾಗಿ ಬರುವ ಖರ್ಚುಗಳು ಕೂಡಿಟ್ಟ ದುಡ್ಡನ್ನೆಲ್ಲ ಖಾಲಿ ಮಾಡಿ ಬಿಡುತ್ತೆ. ಹೀಗೆ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಹಣ ಸಾಕಾಗದೆ ಸಾಲದ ಮೊರೆ ಹೋಗ್ತೀವಿ. ಈ ರೀತಿ ನಂತರ ವಿಪರೀತ ಸಾಲದಿಂದ ರಾತ್ರಿ ಮಲಗಿದರೂ ಕೂಡ ನಿದ್ದೆ ಬಾರದ ಸ್ಥಿತಿಗೆ ತಲುಪುತ್ತೇವೆ. ಇದು ಇಬ್ಬರ ಕಥೆಯಲ್ಲ. ಸಾಮಾನ್ಯವಾಗಿ ಬಹುತೇಕ ಮಂದಿಯ ಜೀವನದಲ್ಲಿ ಇದೇ ರೀತಿ ಆಗುತ್ತಿದೆ. ಹಣಕಾಸಿನ ಉಳಿತಾಯ ಮಾಡುವುದೇ ಕಷ್ಟಕರವಾಗಿದೆ. ಜೊತೆಗೆ ದುಡಿದ ದುಡಿಮೆ ಎಲ್ಲ ಸಾಲ ತೀರಿಸಲು ಸರಿ ಹೋಗುತ್ತದೆ. ಹೀಗಿರುವಾಗ ಇನ್ನಾದರೂ ಒಳ್ಳೆಯದಾಗಬೇಕು ಅಂತ ನಾನಾ ರೀತಿ ಪೂಜೆ ಮಾಡಿದರೂ ಕೂಡ ಯಾವುದೇ ರೀತಿ ಒಳಿತಾಗುವುದಿಲ್ಲ. ಏನೇ ಪೂಜಾ ಹೋಮ ಮಾಡಿದರೂ ಕೂಡ ವ್ಯರ್ಥವಾಗುತ್ತಾ ಇರುತ್ತದೆ. ಇಂಥವರು ಮಾಡಬೇಕಾಗಿರುವುದು ಇಷ್ಟೇ. ಈ ಮರದ ಬೇರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಒಮ್ಮೆ ಕಟ್ಟಿ ಬಿಡಬೇಕು. ಒಮ್ಮೆ ಕಟ್ಟಿದರೆ ಸಾಕು. ಆ ದಿನದಿಂದ ನಿಮ್ಮ ಮನೆಯಲ್ಲಿ ಪವಾಡ ಸಂಭವಿಸಲು ಪ್ರಾರಂಭವಾಗುತ್ತದೆ. ಅಪಾರ ಧನದ ಆಕರ್ಷಣೆ ಪ್ರಾರಂಭವಾಗುತ್ತದೆ. ಮನೆ ಮಂದಿಯೆಲ್ಲ ಮಾಡುವ ಉದ್ಯೋಗದಲ್ಲಿ ಅಪಾರವಾದ ಅಭಿವೃದ್ಧಿಯನ್ನು ಮೊದಲ ದಿನದಿಂದ ನೀವು ಗಮನಿಸುತ್ತೀರಿ. ಹಾಗೆ ಖರ್ಚಿನ ಹಾದಿಗಳು ಕಡಿಮೆಯಾಗುತ್ತಾ ನಾನಾ ಮಾರ್ಗಗಳಿಂದ ಹೊಸ ಸಂಪಾದನೆ ಬರಲು ಪ್ರಾರಂಭವಾಗುತ್ತದೆ. ಎಲ್ಲದರಲ್ಲಿಯೂ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತೆ. ಹಾಗಾದರೆ ವೀಕ್ಷಕರೇ, ಆ ಬೇರು ಯಾವುದು, ಯಾವ ರೀತಿ ಕಟ್ಟಬೇಕು, ಯಾವ ಮಂತ್ರದ ಉಚ್ಚಾರಣೆ ಜೊತೆಗೆ ಕಟ್ಟಬೇಕು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಪ್ರತಿಯೊಬ್ಬರೂ ಕೊನೆ ತನಕ ನೋಡಿ. ಮೊದಲನೇದಾಗಿ, ಹಣಕಾಸಿನ ಸಮಸ್ಯೆಯನ್ನು ನೀವು ಎದುರಿಸುತ್ತಿದ್ದರೆ ಮಹಾಲಕ್ಷ್ಮಿ ತಾಯಿಯನ್ನು ನೀವು ಪ್ರಾರ್ಥಿಸಿಕೊಳ್ಳಬೇಕು. ಮಹಾಲಕ್ಷ್ಮಿ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣ ಸಮೇತನಾಗಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ತಕ್ಷಣ ವಿಡಿಯೋವನ್ನು ಲೈಕ್ ಮಾಡಿ ಮಹಾಲಕ್ಷ್ಮಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ವೀಕ್ಷಕರೇ, ನೀವು ಮಾಡಬೇಕಾಗಿರುವುದು ಇಷ್ಟೇ. ಯಾವುದೇ ಶುಕ್ರವಾರ ನಿಮ್ಮ ಹತ್ತಿರದ ಆಲದ ಮರದ ಒಂದು ಬೇರನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಮೊದಲನೇದಾಗಿ ಶುದ್ಧ ಜಲದಿಂದ ತೊಳೆದು ನಂತರ ಶುದ್ಧವಾದ ಹಾಲಿನಿಂದ ಅಥವಾ ಗಂಗಾಜಲ ಇದ್ದರೆ ಗಂಗಾಜಲದಿಂದ ತೊಳೆಯಬೇಕು. ನಂತರ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಂತರ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವರು ಅಥವಾ ವಿಷ್ಣು ದೇವರ ಫೋಟೋ ಎದುರುಗಡೆ ಇಟ್ಟು ಲಕ್ಷ್ಮೀನಾರಾಯಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಮನೆಯಲ್ಲಿ ಎಲ್ಲರ ಸಂಕಷ್ಟ ನಿವಾರಣೆ ಆಗಬೇಕು. ಎಲ್ಲ ಸದಸ್ಯರ ಸಾಲ ದೂರ ಆಗಬೇಕು. ಎಲ್ಲರ ಕಷ್ಟ ನಿವಾರಣೆಯಾಗಿ ಮನೆಯಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ ತುಂಬಿರಬೇಕು. ಎಲ್ಲ ದಿಕ್ಕುಗಳಿಂದ ಹಣದ ಆಕರ್ಷಣೆಯಾಗಬೇಕು. ಮಾಡುವ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು. ಎಲ್ಲರ ದುಃಖ ನಿವಾರಣೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಯಾವುದಾದರೂ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕವನ್ನು ಜಪಿಸಿ ನಂತರ ಆ ಬೇರನ್ನು ಮನೆಯ ಮುಖ್ಯ ದ್ವಾರದ ಮೇಲುಗಡೆ ಅದನ್ನು ಒಳಭಾಗದಲ್ಲಿ ಕಟ್ಟಬೇಕು. ಇಲ್ಲವಾದರೆ ನೇತು ಹಾಕಬೇಕು. ಹೀಗೆ ಮುಖ್ಯ ದ್ವಾರದ ಮೇಲೆ ಕಟ್ಟುವಾಗ ರೀಂ ಶ್ರೀಂ ರೀಂ ಈ ಮಂತ್ರವನ್ನು
ಜಪಿಸುತ್ತಾ ಕಟ್ಟಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಇರುವ ಎಲ್ಲರ ಸಂಕಷ್ಟ ದುಃಖ ನಿವಾರಣೆ ಆಗುತ್ತದೆ. ವಿಪರೀತ ಧನದ ಆಕರ್ಷಣೆಯಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಆಲದ ಮರದಲ್ಲಿ ಸ್ವಯಂ ಮಹಾವಿಷ್ಣು ನೆಲೆಸಿರುತ್ತಾನೆ. ಆಲದ ಮರ ಸ್ವಯಂ ಮಹಾವಿಷ್ಣುವಿನ ಸ್ವರೂಪ. ಹಾಗಾಗಿ ಆಲದ ಮರದ ಬೇರನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ಪೂಜೆ ಮಾಡುವ ಮೂಲಕ ಮಂತ್ರಿಸಿದ ಬೇರನ್ನು ಮನೆಯ ಹೊಸ್ತಿಲಿನ ಮುಖ್ಯದ್ವಾರದ ಮೇಲೆ ಕಟ್ಟುವುದರಿಂದ ಆ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ತ ಗ್ರಹಚಾರ ದೋಷ, ವಾಸ್ತುದೋಷ ನಿವಾರಣೆಯಾಗಿ ಸ್ವಯಂ ಮಹಾಲಕ್ಷ್ಮಿ ತಾಯಿ ನಾರಾಯಣ ಸಮೇತಳಾಗಿ ಆ ಮನೆಯಲ್ಲಿ ನೆಲೆಸ್ತಾಳೆ. ನಿಮ್ಮ ಮನೆಯಲ್ಲಿ ಯಾವತ್ತೂ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ಈಗಾಗಲೇ ಇರ್ತಕ್ಕಂಥ ಸಮಸ್ಯೆ ದಿನದಿಂದ ದಿನಕ್ಕೆ ದೂರ ಆಗುತ್ತಾ ಬರುತ್ತೆ. ಮಾಡಿರ್ತಕ್ಕಂಥ ಸಾಲದಿಂದ ಶೀಘ್ರದಲ್ಲಿ ಮುಕ್ತಿ ಸಿಗುತ್ತೆ. ಅನಾರೋಗ್ಯ ಸಮಸ್ಯೆ ಇದ್ದರೆ ದೂರವಾಗುತ್ತೆ. ಭಗವಾನ್ ಶಿವನಿಗೂ ಮತ್ತು ಮಹಾವಿಷ್ಣುವಿಗೂ ಅತ್ಯಂತ ಪ್ರಿಯವಾದ ಮರವೆಂದರೆ ಅದು ಆಲದ ಮರ. ಹಾಗಾಗಿ ಆಲದ ಮರದ ಬೇರನ್ನು ನೀವು ಮನೆಯಲ್ಲಿ ಕಟ್ಟುವುದರಿಂದ ಲಕ್ಷ್ಮೀನಾರಾಯಣರ ಜೊತೆಗೆ ಪರಮೇಶ್ವರನ ಅನುಗ್ರಹದ ಜೊತೆಗೆ ಮುಕ್ಕೋಟಿ ದೇವತೆಗಳು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ. ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಮಹಾ ಮುನಿಗಳು ಕೂಡ ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡ್ತಾಯಿದ್ರು. ಯಾಕಂದರೆ ಆಲದ ಮರದಲ್ಲಿ ಅಷ್ಟು ದೈವಿಕ ಶಕ್ತಿ ಇದೆ. ಹಾಗಾಗಿ ಆಲದ ಮರದ ಬೇರನ್ನು ನಿಮ್ಮ ಮನೆಯಲ್ಲಿ ತಂದು ಕಟ್ಟುವುದರಿಂದ ಆ ಮನೆಯಲ್ಲಿ ಅಪಾರವಾದ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತೆ. ಧನ ಸಂಪತ್ತು ಹರಿದು ಬರಲು ಪ್ರಾರಂಭವಾಗುತ್ತೆ. ದೈವ ಬಲ ಸದಾ ಇರುತ್ತದೆ. ಯಾರ ಮನೆಯಲ್ಲಿ ದೈವ ಶಕ್ತಿಗಳು ನೆಲೆಸುತ್ತಾರೆ ಆ ಮನೆಯಲ್ಲಿ ಯಾವತ್ತೂ ಯಾವುದೇ ವಿಷಯದಲ್ಲಿ ಸಮಸ್ಯೆ ಬರಲು ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮೇಲೆ ಯಾವುದೇ ಮಾಟ ಮಂತ್ರ ಪ್ರಯೋಗ ಮಾಡಿದ್ದರೂ ಕೂಡ ಎಲ್ಲವೂ ನಿವಾರಣೆಯಾಗುತ್ತದೆ. ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ಓಡಿ ಹೋಗುತ್ತವೆ. ನಿಮ್ಮ ಮನೆಗೆ ಭಗವಂತನ ಸಂಪೂರ್ಣ ರಕ್ಷಣೆ ಸಿಗುತ್ತದೆ. ಇನ್ನು ಯಾವುದೇ ಬುಧವಾರ ಒಂದು ಬಟ್ಟಲಿನಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ವಿಷ್ಣು ದೇವರಿಗೆ ಅರ್ಪಿಸಿ ಅದನ್ನು ನಿಮ್ಮ ಮನೆಯ ಹೊರಗಡೆ ಅಥವಾ ಒಳಗಡೆ ಇರುವ ಇರುವೆಗಳಿಗೆ ಅರ್ಪಿಸಿದರೆ ನಿಮಗೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ. ಅಪಾರ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತದೆ. ಜೇನುತುಪ್ಪ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು. ಆದ್ದರಿಂದ ಇರುವೆಗಳಿಗೆ ತಿನ್ನಲು ಕೊಡಬೇಕು. ಇದರಿಂದ ಶುಕ್ರನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಶುಕ್ರ ಅಂದರೆ ಸಿರಿ ಸಂಪತ್ತು, ಧನ ಸಂಪತ್ತು. ಯಾರಲ್ಲಿ ಶುಕ್ರ ಬಲ ಇರುತ್ತದೆ ಅವರಿಗೆ ಹಣಕಾಸಿನ ಸಮಸ್ಯೆ ಎಂದೂ ಬರೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ಅವರು ಯಾವಾಗಲೂ ಕುಬೇರನ ಹಾಗೆ ಇರ್ತಾರೆ. ಇನ್ನು ನೀವು ವ್ಯವಹಾರ ಮಾಡುತ್ತಿದ್ದರೆ ಅಂಗಡಿಯಲ್ಲಿ ಒಳ್ಳೆಯ ವ್ಯಾಪಾರ ಆಗಬೇಕೆಂದರೆ 5 ಲಡ್ಡುಗಳನ್ನು ತೆಗೆದುಕೊಂಡು ನಿಮ್ಮ ಅಂಗಡಿಯ ಒಳಭಾಗದಲ್ಲಿ ಒಂದು ಸುತ್ತು ಬಂದು ಗೋಮಾತೆಗೆ ತಿನ್ನಿಸಬೇಕು. ನಿಮ್ಮ ಅಂಗಡಿಯ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸ್ತೀರಿ. ನಿಮ್ಮ ವ್ಯಾಪಾರ ದುಪ್ಪಟ್ಟಾಗುತ್ತದೆ. ವ್ಯಾಪಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ. ವೀಕ್ಷಕರೇ, ನೋಡಿದ್ರಲ್ಲ, ಈ 2 ಉಪಾಯವನ್ನು ಮಾಡುವ ಮೂಲಕ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು. ಅಪಾರವಾದ ಧನ ಸಂಪತ್ತನ್ನು ಆಕರ್ಷಣೆ ಮಾಡಿ ಕುಬೇರನ ಹಾಗೆ ಬದುಕಬಹುದು. ವೀಕ್ಷಕರೇ, ಪ್ರತಿಯೊಬ್ಬರೂ ಈ ಮಾಹಿತಿ ಸ್ವಲ್ಪ ಇಷ್ಟವಾದರೂ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಈ ಕೂಡಲೇ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.